ಓಡಾಡುವಂತ ಮಹಿಳೆಯರೇ ಹುಷಾರ್. ಕ್ಯಾಬ್ ಡ್ರೈವರ್ನಿಂದ ಮಹಿಳೆಗೆ ಲೈಂಗಿಕ ದೌರ್ಜನ್ಯ. ಕ್ಯಾಬ್ನಲ್ಲಿ ಮನೆಗೆ ಹೋಗ್ತಾ ಇದ್ದಂತ ಮಹಿಳೆಗೆ ಕಿರುಕುಳವನ್ನ ಕೊಡಲಾಗಿದೆ. ಸಾಕಷ್ಟು ಪ್ರಕರಣಗಳು ಈಗ ಆಲ್ರೆಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಈಗ ಮತ್ತೊಂದು ಪ್ರಕರಣ, ಕ್ಯಾಬ್ ಡ್ರೈವರ್ನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಕ್ಯಾಬ್ನಲ್ಲಿ ಮನೆಗೆ ಹೋಗ್ತಾ ಇದ್ದಂತ ಮಹಿಳೆಗೆ ಕಿರುಕುಳ. ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ಲೊಕೇಶನ್ಗೆ ಕರೆದೊಯ್ಯದೆ ಬೇರೆ ಕಡೆ ಕರೆದೊಯ್ದಿದ್ದಂತೆ ಡ್ರೈವರ್ ಕತ್ತಲು ಪ್ರದೇಶಕ್ಕೆ ಕರೆದೊಯ್ದು ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ. ಜೋರಾಗಿ ಕೂಗಿ ಗಂಡನಿಗೆ ಕಾಲ್ ಮಾಡಿರುವಂತದ್ದು ಮಹಿಳೆ. ಈ ಸಂದರ್ಭದಲ್ಲಿ ಜೋರಾಗಿ ಕೂಗ್ಕೊಂಡು ಗಂಡನಿಗೆ ಕಾಲ್ ಮಾಡಿದ್ದಾಳೆ ಮಹಿಳೆ. ಈ ವೇಳೆ ಮಹಿಳೆಯನ್ನ ತಳ್ಳಿ ಕ್ಯಾಬ್ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಆವಲಹಳ್ಳಿ ಪೊಲೀಸರಿಂದ ಕ್ಯಾಬ್ ಚಾಲಕನನ್ನ ಬಂಧನ ಮಾಡಲಾಗಿದೆ. KA05AQ7124 ಈ ಒಂದು ಕ್ಯಾಬ್ನ ಡ್ರೈವರ್ ವಿರುದ್ಧ ದೂರು ದಾಖಲಾಗಿದೆ. ಓಲಾ ಕ್ಯಾಬ್ ಇದು ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಗತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಯಾವಾಗ ನಡೆದಿರುವಂತ ಘಟನೆ, ಏನಂತ ದೂರನ್ನ ಕೊಡಲಾಗಿದೆ, ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನ ಇಲ್ವಾ ಕ್ಯಾಬ್ ಚಾಲಕ? ಪೃಥ್ವಿ, ಇದು ಜೂನ್ 9 ರಾತ್ರಿ ನಡೆದಿರುವಂತಹ ಘಟನೆ. ಸುಮಾರು ಒಂದು 12:37 ನಡೆದಿರುವಂತಹ ಹೊತ್ತಲ್ಲಿ ಈಕೆ ತನ್ನ ತಂಗಿ ಮನೆಯಿಂದ ತನ್ನ ಗಂಡನ ಮನೆಗೆ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಟ್ರಾಫಿಕ್ ನೆಪವನ್ನು ಒಡ್ಡಿ ಈ ಕ್ಯಾಬ್ ಚಾಲಕ ಇರ್ತಾನಲ್ಲ, ಅವನು ಕತ್ತಲು ಪ್ರದೇಶದಲ್ಲಿ ಈಕೆಯನ್ನ ರೌಂಡ್ಸ್ ಆಗ್ತಾ ಇರ್ತಾನೆ. ಆಕೆ ಪ್ರಶ್ನೆ ಮಾಡ್ತಾಳೆ, ಯಾಕೆ ಈ ರೀತಿಯಾಗಿ ರೌಂಡ್ಸ್ ಆಗ್ತಾ ಇರ್ತೀರಾ ಅಂತ. ಬಟ್ ಅವನು ಅದನ್ನ ಟ್ರಾಫಿಕ್ ಅಂತ ಹೇಳಿ ನೆಪ ಹೊಡ್ಕೊಂಡು ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಒಂದು ಟ್ರಿಕ್ಸ್ ಯೂಸ್ ಮಾಡ್ತಾನೆ. ಆಕೆ ಅದನ್ನ ನಂಬ್ಕೊಂತಾಳೆ. ಜನ ಇಲ್ಲದೆ ಇರೋ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆಕೆಯ ವಿವಸ್ತ್ರಗೊಳಿಸಿ ಆಕೆ ಜೊತೆಗೆ ಅನುಚಿತವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾಳೆ. ಯಾವಾಗ ಆಕೆ ಅಪೋಸ್ ಮಾಡ್ತಾಳೆ ಆವಾಗ ಕೂಡ ಆತ ಬಿಡೋದಿಲ್ಲ, ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ. ಆದ್ರೂ ಕೂಡ ಆತ ಟೆನ್ಷನ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾರು ಕೂಡ ಜನ ಓಡಾಡ್ತಾ ಇರಲ್ಲ ಅನ್ನೋದು ಅವನಿಗೆ ಕ್ಲಾರಿಟಿ ಇರುತ್ತೆ. ಯಾಕಂದ್ರೆ ಅವನು ಅದೇ ರೂಟಲ್ಲಿ ಓಡಾಡ್ತಾ ಇರ್ತಾನೆ ಯಾವಾಗ್ಲೂ. ಅದಾದ್ಮೇಲೆ ಆಕೆ ಕಷ್ಟಪಟ್ಟು ಆಕೆ ಗಂಡಂಗ್ ಫೋನ್ ಮಾಡಿದಾಗ ಗಂಡ ಫೋನ್ ಎತ್ತಿ ಬರ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅದು ಇವನು ಕೇಳಿಸ್ಕೊಂಡ್ಮೇಲೆ ಆಕೆಯನ್ನ ಕಾರ್ನಿಂದ ಹೊರಗಡೆ ತಳ್ಳಿ ಬಿಸಾಡಿ ಇವನು ಓಡೋಗ್ತಾನೆ. ಬಟ್ ಆಕೆಯ ಬಳಿ ಗಾಡಿ ನಂಬರು ಎಲ್ಲ ಡೀಟೇಲ್ಸ್ ಇದ್ದಂತಹ ಕಾರಣ ಪೊಲೀಸರು ಆತನನ್ನ ಟ್ರೇಸ್ ಮಾಡಿ ಸದ್ಯಕ್ಕೆ ವಶಪಡಿಸ್ಕೊಂಡಿದ್ದಾರೆ. ಸುಮಾರು ಒಂದು 2 ದಿನ ಆಯ್ತು ಇವಾಗ ಆತನ ವಶಪಡಿಸ್ಕೊಂಡು. ಜೂನ್ 9 ಘಟನೆ ನಡೆಯುತ್ತೆ. ನೆಕ್ಸ್ಟ್ ಡೇ ಆಕೆ FIR ಫೈಲ್ ಮಾಡ್ತಾಳೆ. ಬಟ್ 2-3 ಡೇಸ್ ಅಲ್ಲೇ ಅವ್ರನ್ನ ವಶಪಡಿಸ್ಕೊಳ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು, ಈ ರೀತಿಯಾದ ಘಟನೆ ಆದಾಗ ಕ್ಯಾಬ್ ಅಲ್ಲಿ ಓಡಾಡುವಾಗ ಮಹಿಳೆಯರಿಗೆ ಎಷ್ಟು ಸೇಫ್ ಇದೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಈ ತರಹದ ಘಟನೆ ನಿಜಕ್ಕೂ ಕೂಡ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ